ಜುಲೈ 24 2026. ಹೌದು, ಇದೇ ಜುಲೈ 24ನೇ ತಾರೀಕು ಬೆಂಗಳೂರು ಇಂದಿರಾನಗರದ ದೂಪನಹಳ್ಳಿಯಲ್ಲಿ ಒಂದು ಘಟನೆ ನಡೆಯುತ್ತೆ. 23ನೇ ತಾರೀಕು ರಾತ್ರಿ ಇಡೀ ಕುಟುಂಬವೇ ಗಾಢ ನಿದ್ರೆಯಲ್ಲಿರುತ್ತೆ. ಬೆಳಗಿನ ಜಾವ ಎದ್ದು ಪಚ್ಚಲ ಕೋಣೆಗೆ ಹೋಗಿ ನೋಡಿದ್ರೆ ಒಂದು ಶವ ನೇತು ಹಾಕಿರುವಂತಹ ರೂಪದಲ್ಲಿ ಕಾಣಿಸ್ಬಿಡುತ್ತೆ. ಇಡೀ ಕುಟುಂಬವೇ ಸ್ತಬ್ಧ, ಇಡೀ ಕುಟುಂಬವೇ ಬೆಚ್ಚಿ ಬೀಳುತ್ತೆ. ಸೊ ಹಾಗಾದ್ರೆ ಈ ಶವ ಯಾರದು? ಪ್ರೇರಣಾ ಎನ್ನುವಂತಹ ಒಬ್ಬ ಯುವಕಿಯ ಶವ ಇದು. ಹಾಗಾದ್ರೆ ಇದನ್ನ ಮರ್ಡರ್ ಅನ್ಬೇಕಾ ಅಥವಾ ಸೂಸೈಡ್ ಅನ್ಬೇಕಾ? ಇದನ್ನ ಪೊಲೀಸ್ ಅವರು ನಿರ್ಧರಿಸಬೇಕು. ಯಾಕಂದ್ರೆ ಇನ್ನೂ ಕೂಡ ಈ ಕೇಸ್ ರನ್ನಿಂಗ್ ನಲ್ಲಿದೆ. ಹಾಗಾದ್ರೆ ಬನ್ನಿ, ಈ ಕೇಸ್ನ ಕುರಿತಾಗಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಗಳಿದಾವೆ. ಯಾಕಂದ್ರೆ ನಿಮ್ಮ ಎಲ್ಲ ಸಂಸಾರದ ಒಂದು ಸಂಬಂಧಪಟ್ಟಂತಹ ಕೇಸ್ ಇದು. ಜೀವನದಲ್ಲಿ ಅಥವಾ ಸಂಸಾರದಲ್ಲಿ ಒಂದು ಸಂಶಯ ಜೀವವನ್ನೇ ತೆಗೆದುಕೊಳ್ಳುತ್ತೆ ಎನ್ನುವಂತಹ ಉದಾಹರಣೆ ಈ ಕೇಸ್ನಿಂದ ನಿಮಗೆ ತಿಳಿಯುತ್ತೆ. ಸಾಧ್ಯವಾದ್ರೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಹೀಗೆ ಕಂಟಿನ್ಯೂ ಆಗಿ ವಾಚ್ ಮಾಡಿ. ಸ್ನೇಹಿತರೆ, ನಾವು 2025ಕ್ಕೆ ಹೋಗ್ಬೇಕಾಗತ್ತೆ. ಯಾಕಂದ್ರೆ ಪ್ರೇರಣಾ ಮತ್ತು ವಿನಯ್ ಕುಮಾರ್ ಅವರ ಮದುವೆ. ಆ ಮದುವೆಗಿಂತ ಮುಂಚಿತವಾಗಿರ್ತಕ್ಕಂತಹ ಕೆಲವೊಂದಿಷ್ಟು ಅಪ್ಡೇಟ್ ಗಳನ್ನ ನಾನು ನಿಮಗೆ ಹಂಚ್ಕೊಳ್ತೀನಿ. ಆ ಮದುವೆ ಆಗಬೇಕಂದ್ರೆ ಮೊದಲು ಪ್ರೇರಣಾ ಅವರ ಕುಟುಂಬಕ್ಕೆ ವಿನಯ್ ಕುಮಾರ್ ಅವರ ಕುಟುಂಬ ಬರುತ್ತೆ ಹೆಣ್ಣು ಕೇಳಲಿಕ್ಕೆ. ಆ ವಿನಯ್ ಕುಮಾರ್ ಇಸ್ರೋನಲ್ಲಿ ಕೆಲಸ ಮಾಡ್ತಕ್ಕಂಥವರು, ಒಂದು ಒಳ್ಳೆಯ ಉನ್ನತ ಹುದ್ದೆಯಲ್ಲಿ ಇರ್ತಕ್ಕಂತಹ ಯುವಕ. ಸೊ ಜೊತೆಗೆ ಪ್ರೇರಣಾ ಇನ್ನು ಕೂಡ BSc ಓದ್ತಾ ಇರ್ತಾಳೆ. ಅದಕ್ಕಾಗಿ ಇವರಿಗೆ ಇನ್ನೂ ಕೂಡ ಓದ್ತಾ ಇದ್ದಾಳೆ. ಹಾಗಾಗಿ ಮದುವೆ ಈಗ ಸದ್ಯಕ್ಕೆ ಬೇಡ ಎನ್ನುವಂತಹ ರೀತಿಯಲ್ಲಿ ಪ್ರೇರಣಾ ಅವರ ಕುಟುಂಬ ಹೇಳುತ್ತೆ. ಆದ್ರೂ ಮದ್ವೆ ಮಾಡ್ಕೊಟ್ವಿ, ಓದಿಸ್ತೀವಿ ಅಂತಾನೆ ಮದ್ವೆ ಮಾಡ್ಕೊಟ್ರು. ಸಹಿತ ವಿನಯ್ ಕುಮಾರ್ ಅವರ ಕುಟುಂಬ ಹಾಗೂ ವಿನಯ್ ಕುಮಾರ್ ಇಲ್ಲ, ಓದ್ತಾನೆ ಸಂಸಾರವನ್ನ ಮಾಡ್ಲಿ, ನಮ್ಮ ಜೊತೆಗೆ ಮದುವೆ ಮಾಡ್ಕೊಡಿ, ನಾನು ಹಾಗೆ ಆಕೆಯನ್ನ ಓದಿಸ್ತೀನಿ ಎನ್ನುವಂತಹ ರೀತಿಯಲ್ಲಿ ಭರವಸೆಯನ್ನ, ನಂಬಿಕೆಯನ್ನ ಪ್ರೇರಣಾ ಅವರ ಕುಟುಂಬಕ್ಕೆ ಕೊಡ್ತಾನೆ. 22 ವರ್ಷದ ಪ್ರೇರಣಾ ವಿನಯ್ ಕುಮಾರನ್ನ ನಂಬ್ಕೊಂಡು ಮುಂದೆ ಎಜುಕೇಶನ್ ಮಾಡಿಸ್ತಾನೆ, ಓದಿಸ್ತಾನೆ ಎನ್ನುವಂತಹ ರೀತಿಯಲ್ಲಿ ನಂಬಿಕೆ ಇಟ್ಕೊಂಡು ಆತನ ಜೊತೆಗೆ ಮದುವೆ ಆಗಿ ಸಂಸಾರವನ್ನ ಸ್ಟಾರ್ಟ್ ಮಾಡ್ತಾಳೆ. ಹಾಗೆ BSc ಕೂಡ ಓದ್ತಾ ಇರ್ತಾಳೆ. ಇದು ಹೋದ ವರ್ಷದಲ್ಲಿ. ನೆಕ್ಸ್ಟ್ BSc ಮುಗಿಯತ್ತೆ, ಫೈನಲ್ ಮತ್ತೆ ಮುಂದೆ ಅಡ್ಮಿಷನ್ ಮಾಡ್ಬೇಕು, ನಾನು ಕಲಿಬೇಕು ನಾನು ಅನ್ನುವಂತಹ ರೀತಿಯಲ್ಲಿ ಆತನಿಗೆ ಹೇಳ್ತಾಳೆ. ಆತನ ಕುಟುಂಬದವರಿಗೂ ಕೂಡ ಹೇಳ್ತಾಳೆ. ಆದ್ರೆ ನಂತರ ಬೇರೆದೇ ರಾಗ ಬೇರೆದೇ ಹಾಡ. ಅದರಲ್ಲಿ ಈ ವಿನಯ್ ಕುಮಾರ್ ತುಂಬಾನೇ ಸಂಶಯ ಪಡ್ತಾ ಇದ್ದಂತೆ. ದಿನೇ ಒಂದು ನೀನ್ ಹಾಗ್ ಮಾಡ್ತೀಯಾ, ಹೀಗ್ ಮಾಡ್ತೀಯಾ ಅನ್ನುವಂತ ರೀತಿಯಲ್ಲಿ ಕಿರುಕುಳ ಕೊಡೋದು, ಮಾತಿನಲ್ಲಿ ಹೊರಟು ಮಾತನಾಡೋದು, ಹಿಂಸೆ ಕೊಡೋದು, ಇದೆಲ್ಲವೂ ಕೂಡ ನಡೀತಾ ಇತ್ತಂತೆ. ಮತ್ತು ವಿನಯ್ ಕುಮಾರ್ ಮಗು ಮಾಡ್ಕೊಳ್ಳೋದಾಗಿ ತುಂಬಾನೇ ಕಿರುಕುಳ ಕೊಡ್ತಾ ಇತ್ತಂತೆ. ಇದು ಹೇಗಂದ್ರೆ, ಮಗು ಮಾಡ್ಕೊಳ್ಳೋದು ಇಬ್ಬರ ಇಚ್ಛೆ ಇರಬೇಕು. ಒಬ್ಬರದ ಇಷ್ಟ ಇದೆ, ಒಬ್ಬರಿಗೆ ಇಷ್ಟ ಇಲ್ಲ. ಇನ್ನೂ ಕಲಿಬೇಕೆನ್ನುವಂತಹ ಆಸೆ ಮೃತಳ ಪ್ರೇರಣಾಗೆ ಇಷ್ಟ ಇತ್ತು. ಇನ್ನು ನಾನು ಓದಬೇಕು, ಏನಾದ್ರೂ ಒಂದು ಜಾಬ್ ಮಾಡಬೇಕು, ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಬೇಕು ಅನ್ನುವಂತಹ ಒಂದು ಉದ್ದೇಶ ಆಕೆಯದಾಗಿತ್ತು. ಆದ್ರೆ ಒತ್ತಾಯ ಪೂರ್ವಕ ಮತ್ತು ಹಾಗೋ ಹೀಗೋ ಓದಿಸ್ತೀನಿ ಎನ್ನುವಂತಹ ನಂಬಿಕೆಯನ್ನ ಕೊಟ್ಟಿರುವಂತಹ ಕಾರಣಕ್ಕಾಗಿ ಮದುವೆ ಆಗಿದ್ರು. ಆದ್ರೆ ಅಲ್ಲಿ ಹೋದ ಮೇಲೆ ಬೇರೆಯ ಹಾಡು ಸ್ಟಾರ್ಟ್ ಮಾಡ್ಬಿಟ್ರು ಅವರ ಕುಟುಂಬಸ್ಥರು. ಇನ್ನೇನ್ ಕಲಿಯೋದು, ಮಗು ಹುಟ್ಲಿ ಸಾಕು, ನಮ್ಗೆ ಸಂಸಾರವನ್ನ ಸರಿಯಾಗಿ ನಡ್ಸ್ಕೊಂಡು ಹೋದ್ರೆ ಸಾಕು. ಗಂಡನು ಕೂಡ ಇಸ್ರೋನಲ್ಲಿ ಕೆಲಸ ಮಾಡ್ತಿದ್ದಾನೆ, ಹೀಗಾಗಿ ಒಂದು ಒಳ್ಳೆಯ ಉನ್ನತ ಹುದ್ದೆಯಲ್ಲಿದ್ದಾನೆ, ಪೇಮೆಂಟ್ ಕೂಡ ಜೀವನವನ್ನ ನಡೆಸಲಿಕ್ಕೆ ಸಾಲತ್ತೆ ಎನ್ನುವಂತಹ ರೀತಿಯಲ್ಲಿ ಮಾತನಾಡ್ತಾ ಆಕೆಗೆ ಮುಂದೆ ಅಡ್ಮಿಷನ್ ಕೂಡ ಮಾಡೋದಿಲ್ಲ, ನಂಬಿಕೆ ಸುಳ್ಳಾಗ್ಬಿಡತ್ತೆ ಅಲ್ಲಿಗೆ. ಸೊ ಹೀಗಾಗಿ ಮತ್ತು ಮಗು ಮಾಡ್ಕೊಳ್ಳೋದಾಗಿ ಕಿರುಕುಳ ಅದು ಇದು ಎಲ್ಲವೂ ಕೂಡ ಇತ್ತು, ಮತ್ತು ಸಂಶಯ ಕೂಡ ತುಂಬಾನೇ ಪಡ್ತಾ ಇದ್ದಂತೆ ಈ ವಿನಯ್ ಕುಮಾರ್ ಆಕೆಯ ಮೇಲೆ. ಸೊ ಹೀಗೆ ಸಂಶಯ ಪಡ್ತಾ ದಿನೇ ಹೆಚ್ಚಾಗ್ತಾ ಹೋಗತ್ತೆ. ಅದಾದ ಬಳಿಕ ಇಬ್ಬರ ನಡುವೆ ದೊಡ್ಡದಾಗಿ ಗಲಾಟೆ ಆಗತ್ತೆ. ಇಡೀ ಕುಟುಂಬದ ನಡುವೆ ಒಂದು ದೊಡ್ಡ ಗಲಾಟೆ ಆಗಿಬಿಡತ್ತೆ. ಆದ ಕಾರಣಕ್ಕಾಗಿ ಪ್ರೇರಣಾ ಗಲಾಟೆ ಆದ ಕಾರಣಕ್ಕಾಗಿ ತನ್ನ ತವರ ಮನೆಗೆ ಬರ್ತಾಳೆ. ತವರ ಮನೆಗೆ ಬಂದ ತಕ್ಷಣ ಅಲ್ಲಿ ಪಂಚಾಯಿತಿಯನ್ನ ಕೂಡಿಸಲಾಗತ್ತೆ. ಈ ರೀತಿ ಕಿರುಕುಳ ಕೊಡ್ತಿದ್ದಾನೆ, ಮಗು ಮಾಡ್ಕೊಳ್ಳಂತ, ನನಗೆ ಎಜುಕೇಶನ್ ಕೂಡ ಇಲ್ಲೇ ಸ್ಟಾಪ್ ಮಾಡಿದ್ರು ಇವರು. ಹೀಗಾದ್ರೆ ನನ್ನ ಜೀವನ ನಡೆಸೋದು ಹೇಗೆ? ನನಗೆ ಓದ್ಬೇಕನ್ನುವಂತಹ ಇಷ್ಟ ಇತ್ತು, ನೀವು ಬೇಗನೆ ಮದುವೆ ಮಾಡಿಕೊಟ್ರಿ, ಆದ್ರೂ ಸಹಿತ ನಾನು ಸಂಸಾರವನ್ನ ನಡೆಸ್ಕೊಂತ ಹೋಗ್ತಾ ಇದ್ದೀನಿ, ಈಗ ಮತ್ತೆ ಕಿರುಕುಳ ಕೊಡ್ತಾ ಇದ್ದಾರೆ ಎನ್ನುವಂತಹ ರೀತಿಯಲ್ಲಿ ಅವರ ತವರ ಮನೆಗೆ ಹೇಳ್ತಾಳೆ. ಅಲ್ಲಿ ಕೂಡ ಒಂದು ಪಂಚಾಯಿತಿ ಮಾಡಿ ಮತ್ತೆ ಗಂಡ ಹೆಂಡತಿಯನ್ನ ಹಾಗೋ ಹೀಗೋ ಹಿರಿಯರೆಲ್ಲರೂ ಕೂಡಿಸಿ ಒಂದು ಮಾಡ್ತಾರೆ.
ಇಲ್ಲ ಸಂಸಾರದಲ್ಲಿ ಇರೋದೇ, ಇದೆಲ್ಲವೂ ಕೂಡ ಎಲ್ಲರ ಸಂಸಾರದಲ್ಲಿ ಬರೋದೇ ಅನ್ನುವಂತಹ ರೀತಿಯಲ್ಲಿ ಅವರ ಗಮನಕ್ಕೆ ತಂದು ಬುದ್ಧಿ ಹೇಳಿ ಕಳಿಸ್ತಾರೆ. ಕಳಿಸಿದ ತಕ್ಷಣ ಮತ್ತೆ ಅದೇ ಹಾಡು, ಅದೇ ರಾಗ, ಮತ್ತೆ ಕಿರುಕುಳ ಕೊಡೋದು, ಮತ್ತೆ ಜಗಳಾಟ ಮಾಡೋದು, ಮತ್ತೆ ಸಂಶಯ ಪಡೋದು, ಇದೆಲ್ಲವೂ ಕೂಡ ನಡೀತಾ ಇತ್ತು. ಅಂದು ಜುಲೈ 24 ಬಚ್ಚಲು ಮನೆಯಲ್ಲಿ ಹೋಗಿದ ಪ್ರೇರಣಾ ಬೆಳಿಗ್ಗೆ ನೇಣು ಹಗ್ಗಕ್ಕೆ ಶರಣಾಗಬಿಟ್ಟಿದ್ದಾಳೆ. ಇನ್ನು ನೇಣು ಹಗ್ಗಕ್ಕೆ ತಾನಾಗಿನೇ ಆತ್ಮಹತ್ಯೆ ಮಾಡ್ಕೊಳ್ಳ ಅಥವಾ ಮನೆಯವರು ಮಾಡಿದ್ದಾರಾ, ಮನೆಯವರ ಕೈವಾಡ ಇದೆಯಾ ಅನ್ನುವಂಥದ್ದು ಇನ್ನು ಬಯಲಾಗಬೇಕಾಗಿದೆ. ಇನ್ನು ಪೊಲೀಸ್ ಕೇಸ್ ರನ್ನಿಂಗ್ ನಲ್ಲಿದೆ. ಆದ್ರೆ ಸದ್ಯಕ್ಕೆ ನೇಣು ತಾನಾಗಿನೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಈ ಕಿರುಕುಳಗೋಸ್ಕರ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಆದ್ರೆ ನಾನು ಪ್ರಾರಂಭದಲ್ಲಿ ಕೂಡ ಹೇಳಿದೆ ಕೇಸ್ ರನ್ನಿಂಗ್ ನಲ್ಲಿದೆ ಅಂತ. ಆದ್ರೆ ಪ್ರೇರಣಾ ಅವರನ್ನ ತಕ್ಷಣವೇ ಆಸ್ಪತ್ರೆಗೆ ದಾಖಲೆ ಮಾಡ್ಲಿಕ್ಕೆ ನೋಡಿದ್ದಾರೆ, ಇಂದಿರಾನಗರ ಆಸ್ಪತ್ರೆಗೆ. ಆದ್ರೆ ಹೋಗುವಂತಹ ಹಾದಿಯಲ್ಲಿನೇ, ರಸ್ತೆಯಲ್ಲಿನೇ ಆಕೆ ಮೃತಪಟ್ಟಿದ್ದಾಳೆ. ಸೊ ಇದೊಂದು ಆತ್ಮಹತ್ಯೆನ ಅಥವಾ ಮರ್ಡರ ಅನ್ನುವಂಥದ್ದು ಇನ್ನೂ ಬಹಿರಂಗ ಪಡಿಸ್ಬೇಕಾಗಿದೆ. ಈಗ ಸದ್ಯಕ್ಕೆ ಪೊಲೀಸ್ ಅವರು, ಇಂದಿರಾನಗರದ ಪೊಲೀಸ್ ಠಾಣೆಯ ಅಧಿಕಾರಿಗಳು ಪ್ರೇರಣಾಳ ಗಂಡನನ್ನ ಮತ್ತು ಮಾವನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗ ಸದ್ಯಕ್ಕೆ ಈ ಕೇಸ್ ರನ್ನಿಂಗ್ ನಲ್ಲಿದೆ. ಇನ್ನೂ ಕೂಡ ಫೈನಲ್ ಡಿಸಿಷನ್ ಬರಬೇಕಾಗಿದೆ ಈ ಕೇಸ್ನಲ್ಲಿ, ಯಾರು ಅಪರಾಧಿಗಳು ಅನ್ನುವಂಥದ್ದು. ಈಗ ಸದ್ಯಕ್ಕೆ ನಾವು ಯಾರ ಮೇಲೇನೂ ಕೂಡ ಅಪರಾಧಿ ಇವರೇ ಅಂತ ಹೇಳಿಕ್ ಸಾಧ್ಯ ಇಲ್ಲ. ಆತ್ಮಹತ್ಯೆ ಕೂಡ ಆಗಿರಬಹುದು, ಆದ್ರೆ ಕಿರುಕುಳ ಅಂತೂ ಕೊಟ್ಟಿದ್ದಾರಂತೆ. ಸೊ ಈ ರೀತಿ ಸಂಶಯದಿಂದಾಗಿ ಪ್ರೇರಣಾ ತನ್ನ ಆತ್ಮಹತ್ಯೆ ಮಾಡ್ಕೊಂಡ್ಲಾ ಅನ್ನುವಂತಹ ಅನುಮಾನ ಇದೆ. ಸೊ ಈ ರೀತಿ ಸಂಶಯಗಳು ಎಲ್ಲರ ಒಂದು ಜೀವನದಲ್ಲಿ ಬಂದ್ಬಿಟ್ರೆ ಸಂಸಾರವೇ ಈ ರೀತಿ ಸ್ಮಶಾನ ಆಗ್ಬಿಡುತ್ತೆ. ಅದಕ್ಕೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ರೀತಿ ಒಂದು ಘಟನೆ ನಡೆದು ಬಿಟ್ಟಿದೆ ನಮ್ಮ ರಾಜ್ಯದಲ್ಲಿ, ಅದನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.